ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಶಿಡ್ಲಘಟ್ಟ ನಗರದ ಅತ್ಯಂತ ಬ್ಯೂಸಿ ವಾಣಿಜ್ಯ ರಸ್ತೆಯಾದ ವಾಸವಿ ರಸ್ತೆಯ ಸಾರ್ವಜನಿಕರ ಬಹುದಿನಗಳ ಕನಸು ಕೊನೆಗೂ ನನಸಾಗುತ್ತಿದೆ. ವರ್ಷಗಳಿಂದ ಚರ್ಚೆಯಲ್ಲಿದ್ದ ವಾಸವಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಈಗ ಭಾರಿ ವೇಗ ಸಿಕ್ಕಿದ್ದು ಸ್ವತಃ ಶಾಸಕ ಬಿಎನ್ ರವಿಕುಮಾರ್ ಅವರೇ ರಂಗಕ್ಕಿಳಿದಿದ್ದಾರೆ. ಹೌದು, ಪ್ರತಿನಿತ್ಯ ಸಾವಿರಾರು ವಾಹನಗಳು ಹಾಗೂ ಸಾರ್ವಜನಿಕರು ಸಂಚರಿಸುವ ವಾಸವಿ ರಸ್ತೆ ಕಿರಿದಾಗಿದ್ದು, ಸೂಕ್ತ ಅಭಿವೃದ್ಧಿ ಕಾಣದೆ ಸ್ಥಳೀಯ ವ್ಯಾಪಾರಸ್ಥರು ಮತ್ತು ಸಾರ್ವಜನಿಕರು ತೀವ್ರ ಕಿರಿಕಿರಿ ಅನುಭವಿಸುತ್ತಿದ್ದರು. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಈಗ ಸುಮಾರು 1 ಕೋಟಿ ರೂಪಾಯಿ ಅನುದಾನದಲ್ಲಿ ಹೈಟೆಕ್ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ವಿಶೇಷವೆಂದರೆ ಕಾಮಗಾರಿಗೆ ಯಾವುದೇ ಅಡೆತಡೆ ಆಗಬಾರದು ಮತ್ತು ಗುಣಮಟ್ಟ ಕಾಯ್ದುಕೊಳ್ಳಬೇಕು ಎಂಬ ಉದ್ದೇಶದಿಂದ ಶಾಸಕ ಬಿಎನ್ ರವಿಕುಮಾರ್ ಅವರು ತಡರಾತ್ರಿ ಸ್ಥಳಕ್ಕೆ ಭೇಟಿ ನೀಡಿ ಪ್ರಗತಿ ಪರಿಶೀಲನೆ ನಡೆಸಿದರು. ಕಾಮಗಾರಿಯ ಪ್ರತಿಯೊಂದು ಹಂತವನ್ನು ಹತ್ತಿರದಿಂದ ವೀಕ್ಷಿಸಿದ ಅವರು ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಶೀಘ್ರವೇ ರಸ್ತೆ ಸಾರ್ವಜನಿಕರ ಬಳಕೆಗೆ ಸಿಗುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಅಶೋಕ ರಸ್ತೆ ಸೇರಿದಂತೆ ನಗರದ ಹಲವು ಪ್ರಮುಖ ಭಾಗಗಳನ್ನು ಸಂಪರ್ಕಿಸುವ ಈ ರಸ್ತೆ ಪೂರ್ಣಗೊಂಡರೆ ನಗರದ ವಾಹನ ಸಂಚಾರ ಸುಗಮವಾಗುವುದಲ್ಲದೆ ವಾಣಿಜ್ಯ ಚಟುವಟಿಕೆಗಳಿಗೂ ಹೊಸ ಮೆರುಗು ಸಿಗಲಿದೆ. ಶಾಸಕರ ಈ ದಿಟ್ಟ ಹೆಜ್ಜೆಗೆ ಸ್ಥಳೀಯ ಅಂಗಡಿ ಮಾಲೀಕರು ಹಾಗೂ ಸಾರ್ವಜನಿಕರು ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಶಿಡ್ಲಘಟ್ಟದಿಂದ ವರದಿ ಮಾನಸ್, ಅಂಬಾನಿ ನ್ಯೂಸ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ನಗರದ ವಾಸವಿ ರಸ್ತೆ ಸುಮಾರು ವರ್ಷಗಳಿಂದ ಈ ರಸ್ತೆಯಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಗ್ರಾಹಕರು ಮತ್ತು ವ್ಯಾಪಾರಸ್ಥರು ಬಹಳಷ್ಟು ಈ ಒಂದು ರಸ್ತೆ ಸಮಸ್ಯೆಯನ್ನು ಹಲವಾರು ಬಾರಿ ನಮ್ಮ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಇವತ್ತು ವಾಸವಿ ರಸ್ತೆ ಸುಮಾರು 1 ಕೋಟಿ ವೆಚ್ಚದಲ್ಲಿ ಇವತ್ತು ಕಾಂಕ್ರೀಟ್ ರಸ್ತೆ ಮಾಡ್ತಕ್ಕಂಥದ್ದು ವಿಭಾಗದ ಎಲ್ಲರ ಒಂದು ಸಹಕಾರ ಮತ್ತು ನಮ್ಮ ಗುತ್ತಿಗೆದಾರ ನಮ್ಮ ಲಕ್ಷ್ಮೀನಾರಾಯಣ ರೆಡ್ಡಿ ಅವರು, ನಮ್ಮ ಬಂಕ್ ಮಂಜಣ್ಣವರು ಎಲ್ಲರೂ ಸೇರಿ ಇವತ್ತು ಈ ಒಂದು ರಸ್ತೆ ಕಾಮಗಾರಿ ನಡೀತಾ ಇದೆ. ಒಟ್ಟಾರೆ ಈಗ ಶಿಡ್ಲಘಟ್ಟ ನಗರದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಂತವಾಗಿ ಇವತ್ತು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಒಂದು UGD ಆಗ್ಬೋದು, ಕುಡಿಯೋ ನೀರು, ಇವತ್ತು ರಾಮಸಮುದ್ರ ಕೆರೆಯಿಂದ ಕುಡಿಯೋ ನೀರು ಕೊಡ್ತಕ್ಕಂಥದ್ದು, ರಸ್ತೆಗಳು ಏನಿವತ್ತು ನಗರದಲ್ಲಿ ಕುಡಿಯೋ ನೀರು ಬಹಳಷ್ಟು ಸಮಸ್ಯೆ ಇವತ್ತು ನಮ್ಮ ಗಮನ ಬರ್ತಾ ಇದೆ. ಇವತ್ತು ಅಮೃತ್ 2 ಯೋಜನೆ ಅಡಿಯಲ್ಲಿ ಸುಮಾರು 93 ಕೋಟಿ ವೆಚ್ಚದಲ್ಲಿ ಇವತ್ತು ಪ್ರತಿ ಮನೆಗೂ ಕುಡಿಯೋ ನೀರು ಕೊಡ್ತಕ್ಕಂಥದ್ದು ಒಂದು, ಮತ್ತು ಪ್ರತಿ ಮನೆಗೂ UGD ಕಲೆಕ್ಷನ್ ಕೊಟ್ಟು ಇವತ್ತು ಹೊಸದಾಗಿ ಮುಂದಿನ 40 ವರ್ಷಗಳ ಭವಿಷ್ಯವನ್ನು ಗಮನದಲ್ಲಿಟ್ಕೊಂಡು ಸುಮಾರು 70 ಕೋಟಿ ವೆಚ್ಚದಲ್ಲಿ UGDಗೆ ಕಾಮಗಾರಿ ನಡೀತಾ ಇದೆ. ಇವತ್ತು ವಾಸವಿ ರಸ್ತೆ ಅನ್ನೋದು ಈ ಭಾಗದಲ್ಲಿ ವ್ಯಾಪಾರಸ್ಥರಿಗೆ ಬಹಳಷ್ಟು ತೊಂದರೆ ಆಗಿದೆ. ಅದನ್ನ ಗಮನದಲ್ಲಿಟ್ಕೊಂಡು ಇವತ್ತು ಸುಮಾರು 1 ಕೋಟಿ ವೆಚ್ಚದಲ್ಲಿ ವಾಸವಿ ರಸ್ತೆ ಕಾಮಗಾರಿ ಇವತ್ತು ಕಾಂಕ್ರೀಟ್ ಆಗ್ತಕ್ಕಂಥದ್ದು ಇವತ್ತು ನಡೀತಾ ಇದೆ. ಇದಕ್ಕೆಲ್ಲರೂ ಶಿಡ್ಲಘಟ್ಟ ನಗರದಲ್ಲಿರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರು, ಜನಸಾಮಾನ್ಯರು ಎಲ್ಲರೂ ನಮ್ಮ ಸಹಕಾರ ಕೊಟ್ಟಿದ್ದಾರೆ. ಮುಂದೇನೂ ಸಹ ಈ ಒಂದು ನಗರದಲ್ಲಿ ಮುಂದಿನ ಈ ನಗರಕ್ಕೆ ಒಳ್ಳೇದಾಗಬೇಕು, ಈ ನಗರದಲ್ಲಿ ಅಭಿವೃದ್ಧಿ ಆಗ್ಬೇಕಂತ ಹಲವಾರು ಕಾರ್ಯಕ್ರಮಗಳು ನಾವು ರೂಪಿಸ್ತಾ ಇದ್ದೀವಿ. ಹಂತವಾಗಿ ಎಲ್ಲವನ್ನು ಬಗೆಹರಿಸ್ತಕ್ಕಂಥ ಕೆಲಸ. ಕಳೆದ ಸೆಷನ್ನು 8 ದಿವಸ ನಡೆದು, ಇವತ್ತು 8 ದಿವಸದಲ್ಲಿ 1 ದಿವಸನೂ ಸಹ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರು, ವಿರೋಧ ಪಕ್ಷದ ನಾಯಕರು ಮಾತಾಡೋಕ್ಕೆ ಅವಕಾಶ ಸಿಗಲಿಲ್ಲ. ಕಾರಣ ಮಾಧ್ಯಮದವ್ರು ನಮಗೆಲ್ಲ ಗೊತ್ತಿದೆ. ಇವತ್ತು ವಾಲ್ಮೀಕಿ ಆಗೋದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಚಿವರು ನಾಗೇಂದ್ರ ಅವ್ರನ್ನ ವಜಾ ಮಾಡಬೇಕನ್ನೋಂಥದ್ದು ನಿರಂತರವಾಗಿ 8 ದಿವಸ ಕಾಲ ಏನಿವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆ, ಇವತ್ತು ಇಡೀ ರಾಜ್ಯದಲ್ಲಿ 105 ಕ್ಷೇತ್ರ ತಾಲೂಕುಗಳನ್ನ ಬರ ಅಂತ ಘೋಷಣೆ ಮಾಡಿದ್ದಾರೆ. ಬರದ್ದಾಗ್ಬೋದು, ಇವತ್ತು ನೈಸ್ತು ರಸ್ತೆ ಸಮಸ್ಯೆ ಇರ್ಬೋದು, ಬಿಡದಿ ಇದಿರ್ಬೋದು, ಏನಿವತ್ತು ಈ ರಾಜ್ಯದಲ್ಲಿ ಆಗ್ಬೇಕಂತ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಯಾರಿಗೂ ಈ ಒಂದು ಅಧಿವೇಶನದಲ್ಲಿ ನಮ್ಗೆ ಅವಕಾಶ ಸಿಗಲಿಲ್ಲ. ಮುಂದೆ ಈ ಕ್ಷೇತ್ರದ, ಈ ಜಿಲ್ಲೆಯದು ಸಮಸ್ಯೆಗಳನ್ನ ಅಧಿವೇಶನ ಸರ್ಕಾರ ಗಮನ ತರ್ತಕ್ಕಂಥ ಕೆಲಸ ಮಾಡ್ತೀವಿ. ಬೋಲ್ಡ್ ಆಗ್ತಾ ಇದ್ದೀರಾ, ಕಂಬಿ ಕಟ್ಟಿ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಸಂತೋಷ. ರವಿಕುಮಾರ್ ಅನ್ನೋರಿಗೆ ತುಂಬಾ ಥ್ಯಾಂಕ್ಸ್, ಮಾಡಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. Thank you.
ರಮೇಶ್ ಅಣ್ಣ